ಎಲ್ಲರೂ ಅಂದ್ಕೊಂಡಂಗೆ ನಾರ್ಮಲಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಅದೇ ಥರ ಡಯಟು, ಅದೇ ಥರ ಪ್ರೋಟೀನ್ ಇಂಟೇಕು, ಅದೇ ಥರ ಫೈಬರು, ಅದೇ ಥರ ನಾವು ಧಾನ್ಯಗಳು, ಕಾಪ್ಸು, ವಿಟಮಿನ್ಸು ಪ್ರತಿಯೊಂದಕ್ಕೂ ನಾವು ಲೆಕ್ಕಾಚಾರ ಮಾಡಿ ತಗೋತೀವಿ ಫಿಟ್ನೆಸ್ನ ಮೇಂಟೈನ್ ಮಾಡ್ಬೇಕಾದ್ರೆ. ಈ ಬಾಕ್ಸಿಂಗಲ್ಲಿ ನಾವು ಏನೇ ಫಿಟ್ನೆಸ್ ಮಾಡಿದ್ರೂ ನಮ್ಮ ಪವರು ಆ ಎಕ್ಸಸೈಸ್ ಇದೆಯಲ್ಲ, ಆ ಎಕ್ಸಸೈಸ್ಗೆ ಆಟೋಮೆಟಿಕ್ಕಾಗಿ ಎಷ್ಟು ಎನರ್ಜಿ ಡೌನ್ ಆಗುತ್ತೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಅದನ್ನು ಯಾರೂ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಇವತ್ತು ನನಗೊಂದು ಅನುಭವ. ನಾನು 4 ವರ್ಷದ ಹಿಂದೆ ಪ್ರಯತ್ನ ಮಾಡ್ತಾಯಿದ್ದೆ. ಒಂದು 4 ಇಯರ್ಸು ನಾನು MMA ಮಾಡಿದ್ದೆ. ಬಟ್ ಆಗ ಕಾರಣಾಂತರಗಳಿಂದ ನಾನು ಬಿಟ್ಟು ತಿರ್ಗಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಗೆ ನಾನು 3 ದಿನ ಆಯಿತು ಸ್ಟಾರ್ಟ್ ಮಾಡಿ. ಬಟ್ ಇವತ್ತು ಫಸ್ಟು ಕಿಕ್ಸು ಮತ್ತು ಪಂಚಸ್ಸು ಬೇಸಿಕ್ಕಾಗಿ ನಾನೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವತ್ತು ಶೋಲ್ಡರ್ಗೆ ಅಂತೇಳೋಕ್ಕಿಂತ ಬಾಕ್ಸಿಂಗ್ ಎಕ್ಸಸೈಸ್ನ ನಾನು ಇವತ್ತು ಪ್ರಯತ್ನ ಮಾಡಿದೆ. ಬಟ್ ಇದನ್ನೆಲ್ಲ ನಾವು ಒಂದೇ ಸತಿ ಮಾಡಬೇಕು, ನಾಟ್ ಅಂತೇಳಿದ್ರೆ ಒಂದಾದಮೇಲೆ ಒಂದು ಫ್ರೀ ಮಾಡ್ಕೊಂಡು ಆ ಥರ ಇಲ್ಲ. ಒಂದು ಸತಿ ಸ್ಟಾರ್ಟ್ ಮಾಡ್ತು ಅಂದರೆ ಕಂಪ್ಲೀಟಾಗಿ ಇದನ್ನು ಮುಗಿಸ್ಬೇಕು. ಎಲ್ಲ ಎಕ್ಸಸೈಸಲ್ಲೂ 10 ರಿಪಿಟೇಷನ್ ಇರುತ್ತೆ. ಮತ್ತು ಸೈಕಲಿಂಗು ಇದೆ ಇದರಲ್ಲಿ, ಅದು ಅಷ್ಟೇ 30 ಸೆಕೆಂಡ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡಿದಾಗ ಸೀರಿಯಸ್ಸಾಗಿ ತಲೆ ಮೈಕೈ ಎಲ್ಲ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನಾನೇ ಎಲ್ಲಿದ್ದೀನ ಅಂತ ನನಗೆ ಭಯ ಸ್ಟಾರ್ಟ್ ಆಗೋಯಿತು. ಈ ಥರ ಎಲ್ಲ ಇರುತ್ತೆ ಬಾಕ್ಸಿಂಗ್ ಎಕ್ಸಸೈಸು ಅಂತೇಳಿದ್ರೆ. ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ನಮ್ಮ ಫಿಟ್ನೆಸ್ಗೂ ಈ ಬಾಕ್ಸಿಂಗ್ ಎಕ್ಸಸೈಸು, MMA ಎಕ್ಸಸೈಸು, ಉಶು ಮಾರ್ಷಲ್ ಆರ್ಟ್ಸ್ ಎಕ್ಸಸೈಸು ಇವಕ್ಕೆಲ್ಲ ನಾವು ಯಾವತ್ತೂ ಕಂಪೇರೇ ಮಾಡೋಕ್ಕಾಗಲ್ಲ. ಆ ಎನರ್ಜಿನ ನಾವು ತುಂಬಬೇಕೋ ಹೊರ್ತು, ಬಟ್ ಆ ಒಂದು ಎನರ್ಜಿ ನಾವು ಕರೆಕ್ಟಾಗಿ ತುಂಬಿಟ್ಟಾಗ ಸಖತ್ ಪವರ್ಫುಲ್ಲಾಗಿ ನಾವು ಸಖತ್ ಎನರ್ಜಿ ಆಗಿರ್ತೀವಿ. ಯಾರೇ ಮುಂದೆ ಬಂದು ನಿಂತ್ಕೊಂಡ್ರೂ ಅದು ಏನೇ ತಂದ್ರೂ ನಮ್ಮ ಮುಖದಲ್ಲಿ ಯಾವತ್ತೂ ಸ್ಮೈಲೇ ಇರುತ್ತೆ. ಯಾಕೆಂತೇಳಿದ್ರೆ ನಮಗೆ ಗೊತ್ತು ಅವ್ರು ಹೊಡಿತೀವಿ ಅಂತ ನಮಗೆ ಗೊತ್ತು. ಆದರೂ ನೋಡೋಣ ಏನಾಗುತ್ತೆ ಅಂತ ಆ ಮುಖದ ಸ್ಮೈಲ್ ಹಾಗೇ ಇರುತ್ತೆ. ಬಟ್ ನಾನು ಹೇಳೋಕ್ಕೆ ಏನಕ್ಕೆ ಇಷ್ಟಪಡ್ತೀನಂತೆ, ಪ್ರತಿಯೊಬ್ಬರೂ ಯಾವ್ದಾರ ಒಂದು ಸ್ಪೋರ್ಟ್ಸಲ್ಲಾಗಿರ್ಬೋದು, ಒಂದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಒಂದು ಯಾವುದರಲ್ಲ ಒಂದು ಇರ್ತೀರ. ಬಟ್ ಎಲ್ಲದಕ್ಕೂ ಒಂದು ಇಂಟ್ರೆಸ್ಟ್ ಕೊಟ್ಟು, ಅದಕ್ಕೆ ಆದಂಥ ಒಂದು ಡೆಡಿಕೇಶನ್ ಕೊಟ್ಟು, ಅದಕ್ಕೆ ಆದಂಥ ನೀವು ನಿಮ್ಮ ಜೀವನನ ಮುಡುಪಾಗಿಟ್ಟರೆ ನಿಮ್ಗೆ ಯಾವತ್ತಾರ ಒಂದಿನ ಅದು ನಿಮಗೆ ಒಂದು ಅವಕಾಶ ಮಾಡಿಕೊಡುತ್ತೆ. ಆ ಒಂದು ವಿಷಯನ ತಿಳಿಸೋಕ್ಕೋಸ್ಕರ ನನ್ನ ಒಂದು ಯೂಟ್ಯೂಬಲ್ಲಿ ಈ ಒಂದು ಮೆಸೇಜ್ನ ಹಾಕ್ತಾಯಿದ್ದೀನಿ. ದಯಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ